ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ನೀಡಬೇಕು ಅಂತಕ್ಕಂಥ ವಿಚಾರವಾಗಿ ಪಂಚಮಸಾಲಿ ಸಮುದಾಯ ಕಳೆದ 5-6 ವರ್ಷಗಳಿಂದ ಏನು ನಿರಂತರವಾಗಿ ಹೋರಾಟವನ್ನು ಮಾಡ್ತಾನೆ ಬಂದಿದೆ. ಇನ್ನು ಈ ವಿಚಾರವಾಗಿ ಕಳೆದ ಅಧಿವೇಶನದಲ್ಲಿ ಅಂದರೆ ಡಿಸೆಂಬರ್ 10ಕ್ಕೆ ಏನು ಬೆಳಗಾವಿ ಅಧಿವೇಶನದ ಸಂದರ್ಭ ಏನು ಪೊಲೀಸ್ ಲಾಠಿ ಪ್ರಹಾರ ಆಗಿತ್ತು, ಸಮಾಜದ ಜನರ ಮೇಲೆ ಏನು ಲಾಠಿ ಪ್ರಹಾರ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಈ ವರ್ಷ ಡಿಸೆಂಬರ್ 10 ಅಂದರೆ ನಾಳೆ ದಿನ ಡಿಸೆಂಬರ್ 10ಕ್ಕೆ 1 ವರ್ಷ ಕಳೀತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇದೇ ಏನು ಲಿಂಗಾಯತ ಸಮುದಾಯ ಒಂದು ಸರ್ಕಾರದ ವಿರುದ್ಧ ಮತ್ತೊಂದು ಹೋರಾಟಕ್ಕೆ ಅಣಿಯಾಗಿದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸ್ವಾಮೀಜಿ, ಈಗ ಕಳೆದ ವರ್ಷ ಸಾಕಷ್ಟು ಒಂದು ಬೃಹತ್ ಹೋರಾಟವನ್ನು ಮಾಡಿದ್ರಿ, ಅದಕ್ಕೆ ಸಮುದಾಯದವರ ಮೇಲೆ ಲಾಠಿ ಪ್ರಹಾರವನ್ನು ಮಾಡುವ ಮೂಲಕ ಸರ್ಕಾರ ಒಂದು ಕಡೆ ಸಾಕಷ್ಟು ಒಂದು ಕೆಂಗಣಿಗೆ ಗುರಿಯಾಗಿತ್ತು. ಈಗ ಯಾವ ರೀತಿ ಒಂದು ಹೋರಾಟಕ್ಕೆ ಅಣಿಯಾಗ್ತಾ ಇದ್ದೀರಿ? ತಮ್ಮ ನೇತೃತ್ವದಲ್ಲಿ ಯಾವ ರೀತಿ ಹೋರಾಟ ನಡೆಯುವಂಥ ಒಂದು ರೂಪರೇಷೆಯನ್ನು ಹಾಕ್ಕೊಂಡಿದ್ದೀರಿ? ಚಳವಳಿಯನ್ನು 5 ವರ್ಷಗಳಿಂದ ನಿರಂತರವಾಗಿ ಪ್ರಾಮಾಣಿಕವಾಗಿ ನ್ಯಾಯಯುತವಾಗಿ ಮಾಡ್ತಾ ಬಂದೀವಿ. ನಾವು ಎಷ್ಟೇ ನ್ಯಾಯಯುತವಾಗಿ ಹೋರಾಟ ಮಾಡ್ತಾ ಬಂದು ಎಷ್ಟೇ ಶಕ್ತಿ ಪರೀಕ್ಷೆ ಮಾಡಿದಾಗ್ಯೂ ಸಹ ಇದುವರೆಗೂ ಯಾವುದೇ ಸರ್ಕಾರಗಳು ಅದನ್ನು ಹತ್ತಿಕ್ಕುವ ಬರದಲ್ಲಿ ಕಾನೂನು ಬಾಹಿರವಾಗಿ ದೌರ್ಜನ್ಯ ಮಾಡೋ ಪ್ರಯತ್ನವನ್ನು ಮಾಡಿರಲಿಲ್ಲ. ಕಳೆದ ಬಾರಿ ಏನೋ ಲಕ್ಷಾಂತರ ಸಂಖ್ಯೆಯಲ್ಲಿ ಶಾಂತಿಯುತ ಹೋರಾಟ ಮಾಡೋ ಸಂದರ್ಭದಲ್ಲಿ ಯಾವುದೇ ಮುನ್ಸೂಚನೆ ಕೊಳ್ಳಾರ್ದೇ ನಮ್ಮ ಅಮಾಯಕ ಪೊಲೀಸ್ ಜನರಿಗೆ ಕುಮ್ಮಕ್ಕು ಕೊಟ್ಟು ಒಂದು ಮಾರಣಾಂತಿಕವಾದಂಥ ದೌರ್ಜನ್ಯದ ರೀತಿಯಲ್ಲಿ ಲಾಠಿ ಚಾರ್ಜ್ ಆಗಿದ್ದು ನಿಜವಾಗ್ಲೂ ಅದು ಖಂಡನೀಯವಾಗಿರ್ತಕ್ಕಂಥದ್ದು. ಹಾಗೆಯೇ ಹತ್ತಿಕ್ಕುವಂಥ ಪ್ರಯತ್ನ ಮಾಡಿದ್ರಂತೇಳಿ ಹೋರಾಟ ಮಾತ್ರ ನಿಲ್ಲಿಸಿಲ್ಲ, ಹೋರಾಟ ನಿರಂತರವಾಗಿ ಮಾಡ್ತಾಯಿದ್ದೇವೆ. ಇವರು ಬೇಕಾದ ಮಾಡಿದ್ರು ನಾವು ಹೋರಾಟ ಮಾತ್ರ ಬಿಡೋದಿಲ್ಲ, ಹೋರಾಟ ಮಾಡ್ತೀವಿ. ಆ ದೃಷ್ಟಿಯಲ್ಲಿ ಈಗ ಮತ್ತೆ ಡಿಸೆಂಬರ್ 10ನೇ ತಾರೀಕು ಹತ್ತಿರ ಬಂದಿದೆ. ಆ ದಿನವನ್ನು ನಾವೆಲ್ಲರೂ ಸೇರಿ ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ಅಂತೇಳಿ ಆಚರಣೆ ಮಾಡಿ ಆವತ್ತು ಬೆಳಗ್ಗೆ ಆ ಘಟನೆಯನ್ನು ಖಂಡಿಸಿಬಿಟ್ಟು ನಾವೆಲ್ಲ ಕಪ್ಪು ಬಟ್ಟೆಯನ್ನು ಬಾಯಿಗೆ ಮತ್ತು ಕೈ ಕಟ್ಟಿಕೊಂಡು ಮತ್ತು ಮೌನವಾಗಿರ್ತಕ್ಕಂಥ ಪಥಸಂಚಲನವನ್ನು ಬೆಳಗಾವಿ ಗಾಂಧಿ ಭವನದಿಂದ ನಾವು ಜಿಲ್ಲಾಧಿಕಾರಿ ಯಾವ ಸ್ಥಳ ತೋರಿಸ್ತೋ ಅಲ್ಲಿವರೆಗೂ ಒಂದು ಮೌನ ಪಥಸಂಚಲನ ಮಾಡಿ ಆ ಮೂಲಕವಾಗಿ ಯಾವುದೇ ಸರ್ಕಾರ ಯಾವುದೇ ಜನಾಂಗದ ಹೋರಾಟವನ್ನು ಈ ರೀತಿಯಾಗಿ ಕಾನೂನು ಬಾಹಿರವಾಗಿ ಹತ್ತಿಕ್ಕೋ ಪ್ರಯತ್ನ ಮಾಡಬಾರ್ದು ಅನ್ನುವಂಥ ಎಚ್ಚರಿಕೆ ಸಂದೇಶ ಮತ್ತು ನೀವೇನೇ ಎಷ್ಟೇ ಹೋರಾಟ ಹತ್ತಿಕ್ಕುವಂಥ ಕುತಂತ್ರಗಳು ಮಾಡಿದರೂ ನಾವು ಮಾತ್ರ ಪ್ರಾಮಾಣಿಕ ಹೋರಾಟ ಮಾಡ್ತೀವಿ ಅಂತ ಸಂದೇಶ. ಆ ಒಂದು ಘಟನೆಯಲ್ಲಿ 1000 ಜನ ಕೈಕಾಲು ಮುರ್ಕೊಂಡಿದ್ದಾರೆ, 100 ಜನರಿಗೆ ಸಾವು ಬದುಕಿನ ಜೊತೆ ಹೋರಾಟ ಮಾಡ್ತಿದ್ದಾರೆ ಅಂತ ಎಲ್ಲರ ಜೊತೆಲಿ ನಾವು ಇದ್ದೀವಿ ಅಂತ ಆತ್ಮಸ್ಥೈರ್ಯ ತುಂಬಲಿಕ್ಕೋಸ್ಕರವಾಗಿ ಒಳಗಡೆ ನೋವಿದೆ ಭಾಳಷ್ಟು ನಮ್ಮೆಲ್ಲ ಜನರಿಗೆ. ಆ ಘಟನೆ ನೋವಿದ್ದ ಕಾರಣಕ್ಕೋಸ್ಕರವಾಗಿ ಅದನ್ನು ಮಾತಾಡಿ ವ್ಯರ್ಥ ಮಾಡೋದಕ್ಕಿಂತ ಮೌನವಾಗಿ ಮುಂದೆ ಸಿಗಬೇಕಾಗಿರ್ತಕ್ಕಂಥ ಮೀಸಲಾತಿ ಪಡ್ಕೊಳ್ಳಿಕ್ಕೆ ಒಂದು ಸಂಕಲ್ಪನ ಮಾಡುವಂಥ ದೃಷ್ಟಿಯಲ್ಲಿ ಈ 10 ಹಲವು ಆಲೋಚನೆ ದೃಷ್ಟಿಯಲ್ಲಿ ನಾವು ಅವತ್ತು ಡಿಸೆಂಬರ್ 10ನೇ ತಾರೀಕು ಒಂದು ಮೌನ ಪಥಸಂಚಲನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಲಾಗಿದೆ. ಈ ಒಂದು ಮೌನ ಪ್ರತಿಭಟನೆ, ಮೌನ ಹೋರಾಟ, ದೌರ್ಜನ್ಯ ದಿನ ಚಳವಳಿ ಏನು ಮಾಡ್ತಾಯಿದ್ರಿ? ಈ ಒಂದು ಚಳವಳಿಯಲ್ಲಿ ಎಷ್ಟು ಜನ ಸಮುದಾಯದವರು ಭಾಗವಹಿಸುವಂಥ ಒಂದು ಸಾಧ್ಯತೆಗಳಿದೆ, ನಿರೀಕ್ಷೆ ಇದೆ ಸ್ವಾಮೀಜಿ? ನಾನಂತೂ ಇಡೀ ಸಮಾಜ ಜನರಿಗೆ ಕರೆ ಕೊಟ್ಟಿನಿ, ಸಾವಿರಾರು. ಏಕೆಂದರೆ ಇದು ಶಕ್ತಿ ಪ್ರದರ್ಶನ ಅಲ್ಲ ಅಥವಾ ಸಂತೋಷ ಪಡುವಂಥ ಕಾರ್ಯಕ್ರಮ ಅಲ್ಲ ಅಥವಾ ಸರ್ಕಾರಕ್ಕೆ ಅಕ್ಕೊತ್ತೆ ಮಾಡುವಂಥ ಸಮಾವೇಶನಲ್ಲ. ಇದು ಆಗಿರುವಂಥ ಘಟನೆ ಖಂಡಿಸಿ ನಮ್ಮ ಜನರ ಜೊತೆಲಿ ನಾವೆಲ್ಲ ಇದ್ದೀವಿ ಅನ್ನುವಂಥ ಅವರಿಗೆ ನೈತಿಕ ಬಲ ಕೊಡಲಿಕ್ಕೆ ಇಂಥ ಘಟನೆಗಳು ಆಗಬಾರ್ದು ಕಾರಣಕ್ಕೆ ನಾವು ಜನರಿಗೆ ಕರೆ ಕೊಟ್ಟು ಒಟ್ಟಾರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರುವಂಥ ನಿರೀಕ್ಷೆ ಐತಿ. ಅವ್ರು ಕರ್ಕೊಂಡು ಸಂಘಟನೆ ಮಾಡ್ತಿದ್ದೀವಿ, ಚಳವಳಿ ಮಾಡ್ತಿದ್ದೀವಿ ಮತ್ತು ಮೀಸಲಾತಿ ಹೋರಾಟವಂತೂ ನಿರಂತರವಾಗಿ ಈಗಾಗಲೇ 8ನೇ ಹಂತದ ಹೋರಾಟವನ್ನು ಆರೋಗ್ಯದಿಂದ ಶುರು ಮಾಡೀವಿ. ಮೊನ್ನೆ ಕುಂದಗೋಳದಲ್ಲಿ ಸಮಾವೇಶ ಆಯಿತು. ಹೀಗೆ ಕರ್ನಾಟಕ ಎಲ್ಲ ತಾಲೂಕಲ್ಲಿ 3 ವರ್ಷಗಳ ಕಾಲ ಹೋರಾಟ ಜೀವಂತ ಹಿಡ್ಕೊಂಡು ನಿರಂತರ ಮಾಡ್ತೀವಿ. ಯಾವಾಗ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ನಮ್ಮ ಹೋರಾಟದ ಸತ್ಯ ಗೊತ್ತಾಗಿ ಅವರಾಗೆ ಕರೆದು ನಮ್ಮ ಮಾತುಕತೆ ಮಾಡ್ತಾರೋ ಅಲ್ಲಿವರೆಗೂ ಮತ್ತೆ ಅವ್ರ ಹತ್ರ ಹೋಗಿ ಮೀಸಲಾತಿ ಕೊಡ್ರಿ ಅಂತ ಕೈಯೊಡ್ಡಿ ಬೇಡಕ್ಕೆ ಹೋಗಲ್ಲ. ಜನರ ಬಳಿಗೆ ಹೋಗಿ ಜನರ ನಡುವೆ ಬಿತ್ಕೊಂಡು ಹೋರಾಟ ಮಾಡಿ ಸಂಘಟನೆ ಮಾಡ್ತೀವಿ. ಯಾಕೆ ಸ್ವಾಮೀಜಿ, ಈಗ ನಿರಂತರವಾಗಿ ಒಂದು ಸಮುದಾಯ ಹೋರಾಟ ಮಾಡ್ತಾನೆ ಬಂದಿದೆ, ಸಾಕಷ್ಟು ಒಂದು 4-5 ವರ್ಷಗಳಿಂದ ಈ ಹೋರಾಟವನ್ನು ಮಾಡ್ತಾ ಬಂದಿದ್ರಿ, ಉಗ್ರವಾದಂಥ ಹೋರಾಟವನ್ನು ಮಾಡಿದ್ರಿ, ಸರ್ಕಾರದ ಕಣ್ತೆರೆಸುವಂಥ ಕೆಲಸವನ್ನು ಮಾಡಿದ್ರಿ. ಈ ಹೋರಾಟ ಕೇವಲ ಹೋರಾಟಕ್ಕೆ ಮಾತ್ರ ಸೀಮಿತ ಆಗ್ತಾ ಇದೆಯಾ? ಹಂಗೇನಿಲ್ಲ. ದೊಡ್ಡ ಸಮಾಜ, ಇವ್ರಿಗೇನಾದರೂ ಮೀಸಲಾತಿ ಕೊಟ್ಟರೆ ಇವ್ರ ಮಕ್ಕಳು ಎಲ್ಲರೂ ವಿದ್ಯಾವಂತರಾಗ್ತಾರೆ. ಮಕ್ಕಳು ವಿದ್ಯಾವಂತಾದರೆ ಬಹುತೇಕ ಉದ್ಯೋಗವಂತರಾಗ್ತಾರೆ. ಉದ್ಯೋಗವಂತರಾದರೆ ಆರ್ಥಿಕ ಸಬಲರಾಗ್ತಾರೆ. ಆರ್ಥಿಕ ಸಬಲರಾದರೆ ರಾಜಕೀಯವಾಗಿ ಪ್ರಬಲರಾಗ್ತಾರೆ. ರಾಜಕೀಯ ಪ್ರಬಲರಾದರೆ ಸರ್ಕಾರ ಯಾವತ್ತು ಇವರೇ ಆಳ್ತಾರಂತ ಹೊಟ್ಟೆ ಕೆಚ್ಚಿಂದ ಈ ಸಮಾಜದ ಸಂಘಟನೆ, ಈ ಸಮಾಜದ ಒಗ್ಗಟ್ಟನ್ನು ಸಹಿಸಲಾರ್ದೇ ಕೆಲವೊಂದು ದುಷ್ಟ ವ್ಯಕ್ತಿಗಳು ಎಲ್ಲ ಪಕ್ಷದಲ್ಲದರವರು ಅವರೆಲ್ಲ ಸೇರಿಕೊಂಡು ಹೇಗಾದರೂ ಮಾಡಿ ಹೋರಾಟ ತೆಗೆಸಬೇಕು, ಈ ಮೀಸಲಾತಿ ಕೊಡ್ಲಿಂಗ್ ನೋಡ್ಕೋಬೇಕು ಅಂತೇಳಿ ಒಂದು ಷಡ್ಯಂತ್ರ ಕುತಂತ್ರ
ಅದು ಚೆನ್ನಮ್ಮನ ಕಾಲದ ಇವತ್ತಿನವರೆಗೆ ಐತಿ, ಅದು ನಿರಂತರ ಐತಿ. ಆದರೆ ನಾವು ಮಾತ್ರ ಇಟ್ಟೆ ಹೆಜ್ಜೆ ಹಿಂದಕ್ಕೆ ಬರಬಾರ್ದಂತೆ ಹೋರಾಟ ಮಾಡಕತ್ತೀವಿ. ಮುಖ್ಯವಾಗಿ ದೊಡ್ಡ ಸಮಾಜದಿಂದ ಭಾಳ ಜನರಿಗೆ ತಪ್ಪು ಕಲ್ಪನೆ, ಲಿಂಗಾಯತರೊಳಗೆ ಪಂಚಮಸಾಲಿಗಳು ದೊಡ್ಡ ಜನಾಂಗ, ಊರು ತುಂಬ ಇವರೇ ಒಕ್ಕಲ್ತನ ಮಾಡೋದ್ರ, ಇವರು ಶ್ರೀಮಂತರದ್ರ ಅಂತ ತಪ್ಪು ಕಲ್ಪನೆ ಐತಿ. ಅದು ನಮ್ಮ ಆರ್ಥಿಕ ಸ್ಥಿತಿಗತಿ ನೋಡಿದ್ರೆ ಗೊತ್ತಾಗುತ್ತೆ. ಹಾಗಾಗಿ ಮೀಸಲಾತಿಯನ್ನು ಕೇಳುವಂಥದ್ದು ನಮ್ಮ ಹಕ್ಕಿದೆ. ಆಗ ಆ ಕಾರಣಕ್ಕೋಸ್ಕರವಾಗಿಯೇ ಅದು ಹಿಂದೇಟಾಗ್ತಿದ್ದಾರೆ, ಹಿಂದುಳಿತಿದೆ. ಬಟ್ ನಾವು ಬೊಮ್ಮೆಯವ್ರ ಕಾಲದಲ್ಲಿ ಒಂದು ಹಂತಕ್ಕೆ ನಾವು ಜಯ ಪಡ್ಕೊಂಡ್ವಿ, ಹೋರಾಟ ಮಾಡಿ 2D ಅನ್ನುವಂಥ ಮೀಸಲಾತಿಗೆ ಆದೇಶ ಆಗಿತ್ತು, ಗೆಜೆಟ್ ಆಗಿತ್ತು. ಬಟ್ ಅದು ಸುಪ್ರೀಂ ಕೋರ್ಟ್ನಾಗ ಐತಿ. ಈಗಿನ ಸರ್ಕಾರ ಅದು ಸುಪ್ರೀಂ ಕೋರ್ಟ್ನಾಗ ಇರ್ತಕ್ಕಂಥದ್ದನ್ನು ವಿಚಾರಣೆ ಮಾಡಿ ನಮ್ಮ ನ್ಯಾಯ ಕೊಡಬೇಕಾಗಿತ್ತು, ಅದನ್ನು ಮಾಡಿಲ್ಲ. ಅದಕ್ಕೆ ಕೊನೆ ಪಕ್ಷ ಅದನ್ನಾರ ಕೊಡ್ರಿ, ಅಥವಾ ನಮ್ಮ ಮೂಲ 2A ಐತಿ ಅದನ್ನಾರ ಸೇರಿಸ್ರಿ, ಎರಡೂ ನಿಮಗೆ ಆಗ್ಲಿಕ್ಕಪ್ಪ ಅಂದ್ರೆ OBC ರೆಕಮೆಂಡ್ ಮಾಡಿರಿ ಎಲ್ಲ ಲಿಂಗಾಯತನ ಅಂತ ಕೇಳಕತ್ತೀವಿ. ಅದನ್ನು ಮಾಡ್ತಾಯಿಲ್ಲ. ಅದಕ್ಕೋಸ್ಕರ ನೋಡೋಣ ಯಾವ ಸಂದರ್ಭದಲ್ಲಿ ಯಾವ ಮುಖ್ಯಮಂತ್ರಿಗಳು ಈ ಮೀಸಲಾತಿ ಕೊಡುವಂಥ ಅವಕಾಶ ಪಡ್ಕೊಳ್ತಾರೋ ಅದಕ್ಕೋಸ್ಕರವಾಗಿ ಕಾಯ್ತಿದ್ದೀವಿ. ಈಗಾಗಲೇ ನಮ್ಮ ಕಣ್ಣೆದುರಿಗೆ ಮರಾಠ ಮೀಸಲಾತಿ ಹೋರಾಟ 10 ವರ್ಷ ನಡೀತು, ಮಾದಿಗ ಮೀಸಲಾತಿ ಹೋರಾಟ 30 ವರ್ಷ ಆಯಿತು. ಅಷ್ಟು ವರ್ಷ ಮಾದಿದ ಮೇಲೆ ನ್ಯಾಯ ಸಿಕ್ಕಿದೆ. ಹಾಗೆ ನಮ್ಮದು ಏನೋ ದೀರ್ಘವಾಗಿರ್ತಕ್ಕಂಥ ಹೋರಾಟ ಅನಿಸಿದ್ದು ಸಹ ಕಡಿಮೆ ದಿನದ ನ್ಯಾಯ ಪಡಿತೀನೋ ಒಂದು ಭರವಸೆಯೊಂದಿಗೆ ಹೆಜ್ಜೆ ಆಗ್ತದೆ. ಈಗ ಸ್ವಾಮೀಜಿ, ಪ್ರಮುಖವಾಗಿ ರಾಜಕೀಯ ವಲಯದಲ್ಲಿ ಸಾಕಷ್ಟು ಜನ ಸಮುದಾಯದ ಜನಪ್ರತಿನಿಧಿಗಳಿದ್ದಾರೆ, ರಾಜ್ಯ ಸರ್ಕಾರದಲ್ಲೂ ಕೂಡ ಸಚಿವರುಗಳಿದ್ದಾರೆ, ಇದೇ ಒಂದು ಸಮುದಾಯದ ಸಚಿವರುಗಳಿದ್ದಾರೆ. ಯಾಕೆ ಇವರಿಂದ ಮೀಸಲಾತಿ ಕೊಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಇಲ್ಲೇ ಒಂದು ಕಡೆ ಇಚ್ಛಾಶಕ್ತಿ ಕೊರತೆ ಮತ್ತು ಆಯಾ ಸರ್ಕಾರಗಳ ನಿಬಂಧನೆಗಳು, ರೀತಿ ನಿಯಮಗಳು, ಈ ಎಲ್ಲ ಕಾರಣಕ್ಕೆ ಅವ್ರ ಕೈಲಿ ಆಗ್ತಾಯಿಲ್ಲ. ಬಟ್ಟು ಎಲ್ಲರೂ ಮನಸ್ಸು ಮಾಡಿದ್ರೆ 2 ನಿಮಿಷದ ಕೆಲಸ ಐತಿ. ಯಾರಿಗೂ ಮಾತನಾಡಲಿಕ್ಕೆ ಮುಕ್ತವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಇಲ್ಲ ಸರ್ಕಾರದಲ್ಲಿ. ಈ ಎಲ್ಲ ಕಾರಣಕ್ಕೋಸ್ಕರ ಎಲ್ಲೇ ಒಂದು ಕಡೆ ಅವರಿಗೆ ಅದು ಕೇಳಿದರೆ ಎಲ್ಲಿ ಏನೋ ನಮ್ಮ ಮೇಲೆ ತಪ್ಪು ತಿಳ್ಕೊತಾರೆ ನಾವು ಅಂತ ಭಯದಿಂದ ಭಾಳ ಜನ ಮಾತಾಡ್ತಿಲ್ಲ. ಬಟ್ ಇಂಟರ್ನಲ್ಲಾಗಿ ಎಲ್ಲರಿಗೂ ಬೇಕೇ ಬೇಕು ಮೀಸಲಾತಿ ಅನ್ನೋವಂಥದ್ದು ಎಲ್ಲರಿಗೂ ಬೇಕು, ಗೊತ್ತಿದೆ. ಆದರೆ ಅವ್ರು ಮಾತಾಡ್ತಿಲ್ಲ ಅಂತೇಳಿ ನಾವು ಅವ್ರ ಮೇಲೆ ಎಷ್ಟಂತ ಒತ್ತಡ ಹಾಕೋದು. ಅದಕ್ಕೆ ಜನರೇ ಜನಾರ್ದನ ಅಂತ ಹೇಳ್ತಾರೆ, ಜನರ ಮುಖಾಂತರ ಒತ್ತಡ ಕೆಲಸವನ್ನು ನಿರಂತರ ಮಾಡ್ತೀವಿ. ಇದಿಷ್ಟು ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳ ಮಾತುಗಳು. ಒಂದು ಕಡೆ ರಿಪಬ್ಲಿಕ್ ಕನ್ನಡದ ಮೂಲಕ ಸ್ವಾಮೀಜಿಗಳು ಹೇಳ್ತಾ ಇರುವಂಥದ್ದು, ಇದೇ ಡಿಸೆಂಬರ್ 10ಕ್ಕೆ ನಾಳೆ ಏನು ನಮ್ಮ ಸಮುದಾಯದವರ ಮೇಲೆ ಲಾಠಿ ಚಾರ್ಜ್ ಮಾಡುವ ಮೂಲಕ ದೌರ್ಜನ್ಯವನ್ನು ಮಾಡಿರುವಂಥ ಸರ್ಕಾರದ ನಡೆ ನಿಜಕ್ಕೂ ಖಂಡನೀಯ. ಈ ಹಿನ್ನೆಲೆಯಲ್ಲಿ ದೌರ್ಜನ್ಯ ದಿನ ಅಂತಕ್ಕಂಥ ಒಂದು ಚಳವಳಿಯನ್ನು ಮಾಡುವ ಮೂಲಕ ಮತ್ತೊಂದು ಹಂತದಲ್ಲಿ ರಾಜ್ಯ ಸರ್ಕಾರದ ಕಣ್ತೆರೆಸುವಂಥ ಒಂದು ಕೆಲಸವನ್ನು ನಾವು ಮಾಡಲಿದ್ದೇವೆ. ನಿರಂತರವಾಗಿ ನಮಗೆ 2A ಮೀಸಲಾತಿ ಸಿಗೋವರೆಗೂ ನಿರಂತರವಾಗಿ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತಕ್ಕಂಥ ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.